ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಪಿಎಂ ಕಿಸಾನ್ ಯೋಜನಾ ಬಗ್ಗೆ ಆರಂಭದಿಂದ ಕೊನೆಯವರೆಗೆ ಹಣ ಯಾಕೆ ಬರುತ್ತಿಲ್ಲ, ಇಕೆವೈಸಿ ಹೇಗೆ, ಹೊಸ ರೈತರು ಹೇಗೆ ಅರ್ಜಿ ಹಾಕಬೇಕು, ಹಳೆಯ ಫಲಾನುಭವಿಗಳು ಏನು ಮಾಡಬೇಕು, ಎಲ್ಲವನ್ನೂ ಸಂಪೂರ್ಣವಾಗಿ ವಿವರವಾಗಿ ತಿಳಿಯೋಣ. ವಿಡಿಯೋ ಕೊನೆಯವರೆಗೂ ನೋಡಿದರೆ ನಿಮ್ಮ ₹1 ಮಿಸ್ ಆಗುವುದಿಲ್ಲ. ಪಿಎಂ ಕಿಸಾನ್ ಯೋಜನೆ ಏನು? ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವದ ರೈತ ಕಲ್ಯಾಣ ಯೋಜನೆ. ಈ ಯೋಜನೆಯನ್ನು 2019ರಲ್ಲಿ ಆರಂಭಿಸಿದರು. ಉದ್ದೇಶ ಏನು? ದೇಶದ ಸಣ್ಣ ಮತ್ತು ಅಲ್ಪ ರೈತರಿಗೆ ಕೃಷಿ ವೆಚ್ಚಕ್ಕೆ ನೆರವಾಗಲು ನೇರವಾಗಿ ಹಣ ನೀಡುವುದು. ಈ ಹಣ ಬೀಜ ಖರೀದಿ, ಗೊಬ್ಬರ, ಕೃಷಿ ಉಪಕರಣ, ಮನೆಯ ಅಗತ್ಯ ಎಲ್ಲಕ್ಕೂ ಉಪಯೋಗವಾಗುತ್ತದೆ. ಪಿಎಂ ಕಿಸಾನ್ ಹಣದ ವಿವರ. ಪಿಎಂ ಕಿಸಾನ್ ಯೋಜನೆಯಲ್ಲಿ ವರ್ಷಕ್ಕೆ ₹6,000 ಸಿಗುತ್ತದೆ. ಈ ಹಣವನ್ನು 3 ಕಂತುಗಳಲ್ಲಿ ನೀಡುತ್ತಾರೆ. ಕಂತು ಮೊತ್ತ: ಮೊದಲನೇ ಕಂತು ₹2,000, ಎರಡನೇ ಕಂತು ₹2,000, ಮೂರನೇ ಕಂತು ₹2,000. ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಡಿಬಿಟಿ ಬರುತ್ತದೆ. ಮಧ್ಯವರ್ತಿಗಳಿಲ್ಲ, ಕಮಿಷನ್ ಇಲ್ಲ. ಯಾರು ಅರ್ಹರು? ಈ ಯೋಜನೆಗೆ ಯಾರು ಅರ್ಜಿ ಹಾಕಬಹುದು? ಅರ್ಹರು: ಭಾರತೀಯ ನಾಗರಿಕ, ರೈತ, ಕುಟುಂಬ, ಭೂಮಿ ರೈತರ ಹೆಸರಿನಲ್ಲಿ ಇರಬೇಕು. ಆರ್ಟಿಸಿ ಬೈ ಪಹಣಿ ದಾಖಲೆ ಇರಬೇಕು. ಅರ್ಹರಲ್ಲದವರು: ಇನ್ಕಮ್ ಟ್ಯಾಕ್ಸ್ ಪಾವತಿಸುವ ರೈತರು, ಸರ್ಕಾರಿ ನೌಕರರು, ಗ್ರೂಪ್ ಎ, ಬಿ, ನಿವೃತ್ತ ಸರ್ಕಾರಿ ಅಧಿಕಾರಿಗಳು, ಡಾಕ್ಟರ್, ಇಂಜಿನಿಯರ್, ವಕೀಲರು, ನಗರ ಪ್ರದೇಶದ ದೊಡ್ಡ ಭೂಸ್ವಾಮಿಗಳು. ಅಗತ್ಯ ದಾಖಲೆಗಳು. ಪಿಎಂ ಕಿಸಾನ್ಗೆ ಬೇಕಾದ ದಾಖಲೆಗಳು: ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಭೂಮಿ ದಾಖಲೆ, ಆರ್ಟಿಸಿ ಬೈ ಪಹಣಿ, ಮೊಬೈಲ್ ಸಂಖ್ಯೆ, ಐಎಫ್ಎಸ್ಸಿ ಕೋಡ್, ಆಧಾರ್ ಬ್ಯಾಂಕ್ ಲಿಂಕ್ ಆಗಿರಬೇಕು. ಹೊಸ ರೈತರು ಅರ್ಜಿ ಹೇಗೆ ಹಾಕಬೇಕು? ಹಂತ 1: ಸಿಎಸ್ಸಿ ಕೇಂದ್ರ. ಹತ್ತಿರದ ಸಿಎಸ್ಸಿ ಕೇಂದ್ರಕ್ಕೆ ಹೋಗಿ ದಾಖಲೆ ನೀಡಿ ಅರ್ಜಿ ಹಾಕಿಸಿಕೊಳ್ಳಿ. ಹಂತ 2: ಆನ್ಲೈನ್. pmkisan.gov.inಗೆ ಲಿಂಕ್ ವೆಬ್ಸೈಟ್ ತೆರೆಯಿರಿ. ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ. ಆಧಾರ್ ಸಂಖ್ಯೆ ನಮೂದಿಸಿ. ಭೂಮಿ ವಿವರ ಹಾಕಿ. ಸಬ್ಮಿಟ್ ಮಾಡಿ. ಇಕೆವೈಸಿ ಏನು? ಯಾಕೆ ಕಡ್ಡಾಯ? ಇಕೆವೈಸಿ ಮಾಡದೇ ಇದ್ದರೆ ಹಣ ಬಂದೇ ಬರಲ್ಲ. ಇಕೆವೈಸಿ ಅಂದ್ರೆ ರೈತನ ಗುರುತಿನ ಪರಿಶೀಲನೆ. ಇಕೆವೈಸಿ ಮಾಡುವ ವಿಧಾನ: ಸಿಎಸ್ಸಿ ಕೇಂದ್ರದಲ್ಲಿ ಒಟಿಪಿ ಮೂಲಕ ಆನ್ಲೈನ್. ಒಮ್ಮೆ ಇಕೆವೈಸಿ ಮಾಡಿದ್ರೆ ಸಾಕು. ಹಣ ಬಂದಿಲ್ಲವೇ? ಕಾರಣಗಳು: ಹಣ ಬರದೇ ಇರಲು ಮುಖ್ಯ ಕಾರಣಗಳು: ಇಕೆವೈಸಿ ಆಗಿಲ್ಲ, ಬ್ಯಾಂಕ್ ಖಾತೆ ಕ್ಲೋಸ್, ಐಎಫ್ಎಸ್ಸಿ ತಪ್ಪು, ಆಧಾರ್ ಲಿಂಕ್ ಇಲ್ಲ, ಭೂಮಿ ದಾಖಲೆ ಸಮಸ್ಯೆ. ಈ ಸಮಸ್ಯೆ ಸರಿಪಡಿಸಿದರೆ ಹಣ ಬರುತ್ತದೆ. ಪಿಎಂ ಕಿಸಾನ್ ಸ್ಟ್ಯಾಟಸ್ ಚೆಕ್. pmkisan.go.inಗೆ ಲಿಂಕ್. ಬೆನಿಫಿಷಿಯರಿ ಸ್ಟೇಟಸ್ ಆಧಾರ್ ಬೈ ಬ್ಯಾಂಕ್ ಬೈ ಮೊಬೈಲ್ ನಮೂದಿಸಿ. ಗೆಟ್ ಡೇಟಾ ಕ್ಲಿಕ್ ಮಾಡಿ. ನಿಮ್ಮ ಎಲ್ಲಾ ಕಂತುಗಳ ವಿವರ ಕಾಣಿಸುತ್ತದೆ. ಕಂತುಗಳು ಯಾವಾಗ ಬರುತ್ತವೆ? ಸಾಮಾನ್ಯವಾಗಿ ಜನವರಿ - ಏಪ್ರಿಲ್, ಮೇ - ಆಗಸ್ಟ್, ಸೆಪ್ಟೆಂಬರ್ - ಡಿಸೆಂಬರ್. ಸರ್ಕಾರ ಘೋಷಿಸಿದ ನಂತರ ಮಾತ್ರ. ಇಂದಿನ ವಿಡಿಯೋದಲ್ಲಿ ಪಿಎಂ ಕಿಸಾನ್ ಯೋಜನೆಯ ಸಂಪೂರ್ಣ ಮಾಹಿತಿ ತಿಳಿದುಕೊಂಡಿರಿ. ಈ ಮಾಹಿತಿ ನಿಮ್ಮ ರೈತ ಸ್ನೇಹಿತರಿಗೆ, ಕುಟುಂಬದವರಿಗೆ, ಹಳ್ಳಿಯವರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟವಾದರೆ